ಬೆಳೀತಾರೆ. ಮಾಡು ಅಂದರೆ ಪಾಸಿಟಿವ್. ಕಂಟಿನ್ಯೂ ಅದನ್ನೇ ಮಾಡತ್ತಿಲ್ಲ ಇದು ಬಾ ಹೇಳ್ತೀನಿ. ನಮಸ್ತೆ, ಇದು ನಮ್ಮದು ಸ್ಲ್ಯಾಬ್ಸ್ ಗೊಬ್ಬರದ ರಿಸಲ್ಟು. ನಮ್ಮದು ಫ್ಲವರ್ಸು, ಪಾಟಿಂದ ಫ್ಲವರಿಂಗ್ ಬರ್ತಿರಲಿಲ್ಲ ರೋಸ್ ಪ್ಲ್ಯಾಂಟಿಂದು. ಸೊ ಇವತ್ತು ಫ್ಲವರ್ ನೋಡಿ ತುಂಬ ಖುಷಿ ಆಯಿತು ನನಗೆ. ನಾವು ಸ್ಲ್ಯಾಬ್ಸ್ ಗೊಬ್ಬರ ಹಾಕಿ ಕನಿಷ್ಠ 1 ಮಂತ್ ಆಯಿತು. ಒಂದು ಸರ್ತಿ ಮಾತ್ರ ನಾವು ಸಿಂಪಡಣೆ ಮಾಡಿರೋದು. ಸೊ ಇಷ್ಟು ಚೆನ್ನಾಗಿ ಫ್ಲವರ್ ಬಂದಿದೆ ಅಂದರೆ ತುಂಬ ಖುಷಿ ನಮಗೆ. ಹಾಗೆ ನಮ್ಮದು ದಾಸವಾಳದ ಹೂವು ಕೂಡ, ದಾಸವಾಳದ ಗಿಡ ಇದು ತುಂಬ ಚಿಕ್ಕದಿತ್ತು. ಈಗ ನೋಡಿ ಯಾವ ಥರ ಈ ಥರ ಅಗಲವಾಗಿ ಬಂದಿದೆ, ಮತ್ತು ಶೈನಿಂಗ್ ಕೂಡ ಇದೆ ನೋಡಿ. ಈ ಥರ ಶೈನಿಂಗ್ ಇದೆ. ಸ್ಲ್ಯಾಬ್ಸ್ ಗೊಬ್ಬರ ಹಾಕಿದಾಗಿಂದ ಈ ಥರ ಶೈನಿಂಗ್ ಬರ್ತಾಯಿದೆ ನಮ್ಮದು ಗಿಡ. ಈ ಟೋಟಲಾಗಿ ಎಲ್ಲ ಗಿಡಗಳಿಗೂ ನೀವು ಇದನ್ನು ಸಿಂಪಡಣೆ ಮಾಡ್ಬೋದು ನಮ್ಮದು ಸ್ಲ್ಯಾಬ್ಸ್ ಗೊಬ್ಬರ. ಸೊ ನಾನು ನಿಮಗೆ ಇದನ್ನು ಇನ್ಫಾರ್ಮೇಷನ್ ಇನ್ನೊಂದಿಷ್ಟು ನಿಮಗೆ ಕಳಿಸ್ತೀನಿ ಎಲ್ಲರಿಗೂ. ಸೊ ದಯವಿಟ್ಟು ನೋಡಿ, ನೀವು ಕೂಡ ಆರ್ಗಾನಿಕ್ ಗೊಬ್ಬರ ಯೂಸ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ದಯವಿಟ್ಟು ಕೆಮಿಕಲಿಂದ ದೂರ ಇರಿ. ಸೊ ಇದು ಆರ್ಗ್ಯಾನಿಕ್ ಗೊಬ್ಬರ ಅನ್ನೋದಕ್ಕಿಂತ ಒಂಥರ ಗೋಲ್ಡ್ ಥರ ಇದೆ ಇದು ಪ್ರಾಡಕ್ಟ್. ಓಕೆ, ನೀವು ಒಂದು ಸರ್ತಿ ಯೂಸ್ ಮಾಡಿ ನೋಡಿ. 1 ಲೀಟ್ರ್ ನಿಮಗೆ 5 ಎಕರೆಗೆ ಬರುತ್ತೆ. ಸೊ ಮನೆಗೆ 1 ಲೀಟ್ರ್ ಬೇಕಾಗಲ್ಲ. ಅರ್ಧ ಲೀಟ್ರ್ ತೊಗೊಂಡ್ಬಿಟ್ಟು ನಿಮ್ಮ ಮನೆಗೆ, ನಿಮ್ಮ ಪಾಟ್ಸಿಗೆ, ನಿಮ್ಮ ಗಿಡಗಳಿಗೆ ಸಿಂಪಡಣೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಗಿಡಗಳು ಕೂಡ ಚೆನ್ನಾಗಿ ಬೆಳೀತವೆ. ಸೊ ಕೆಮಿಕಲ್ ಹಾಕಬೇಡಿ ಗಿಡಗಳಿಗೆ. ಸೊ ದಯವಿಟ್ಟು ಯೂಸ್ ಮಾಡಿ ನೋಡಿ.